ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹುಲಿಗೆಮ್ಮ ದೇವಿಯ ಉಗಮ ಮತ್ತು ಇತಿಹಾಸವನ್ನು ತಿಳಿಯೋಣ ಬನ್ನಿ. ಸುಮಾರು 800 ವರ್ಷಗಳ ಹಿಂದೆ ನಾಗಜೋಗಿ ಮತ್ತು ಬಸವಜೋಗಿ ಎಂಬ ಭಕ್ತರು ಪ್ರತಿ ಹುಣ್ಣಿಮೆಗೆ ಸೌದತ್ತಿ ಯಲ್ಲಮ್ಮನನ್ನು ನೋಡುವುದಕ್ಕೆ ಹೋಗುತ್ತಿದ್ದರು. ಹಾಗೆ ಪ್ರತಿ ಹುಣ್ಣಿಮೆಯಂತೆಯೇ ಈ ಸಾರಿ ಕೂಡ ಹೊರಟಾಗ ಮಳೆಯಿಂದ ಮತ್ತು ನದಿಯ ಪ್ರವಾಹದಿಂದ ನದಿಯನ್ನು ದಾಟಲು ಆಗಲಿಲ್ಲ. ಆ ರಾತ್ರಿ ಮಳೆಯ ಕಾರಣದಿಂದ ನದಿಯ ಪಕ್ಕನೆ ಮಲಗಬೇಕಾಯಿತು. ಅದೇ ರಾತ್ರಿ ತಾಯಿ ಯಲ್ಲಮ್ಮ ದೇವಿ ಅವರ ಕನಸಲ್ಲಿ ಬಂದು ಶ್ರೀಚಕ್ರ ರೂಪದಲ್ಲಿ ಉದ್ಭವ ಮೂರ್ತಿಯಾಗಿ ನಿಮ್ಮಲ್ಲೇ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ. ಅಂದಿನಿಂದ ಇಂದಿನ ತನಕ ಸೌದತ್ತಿ ಯಲ್ಲಮ್ಮವು ಶ್ರೀ ಹುಲಿಗೆಮ್ಮ ದೇವಿಯಾಗಿ ತುಂಗಭದ್ರಾ ನದಿಯ ದಡದಲ್ಲಿ ಶ್ರೀಚಕ್ರ ರೂಪವಾಗಿ ನೆಲೆಸುತ್ತಾಳೆ. ನಾಗಜೋಗಿ ಮತ್ತು ಬಸವಜೋಗಿ ವಂಶಸ್ಥರು ಶ್ರೀ ಹುಲಿಗೆಮ್ಮ ದೇವಿ ಸ್ಥಾಪನೆಯಿಂದ 1952 ತನಕ ಈ 5 ಮನೆತನಗಳು ಮತ್ತು ಗ್ರಾಮಸ್ಥರು ಶ್ರೀ ಹುಲಿಗೆಮ್ಮ ದೇವಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರ ಕೊಡುಗೆಗಳು ಮತ್ತು ಅವರ ಸೇವೆಗಳು ಅವರ ಮೂಲಕ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಬಾಳೆ ದಂಡಿಗೆಯವರು, ದೇವರ ಮನೆಯವರು ಮತ್ತು ಅವರ ಮನೆಯಲ್ಲಿ ನೆಲೆಸಿದ ದೈವವನ್ನು ನೋಡೋಣ ಬನ್ನಿ. 1952ರಿಂದ ಇಂದಿನ ತನಕ ನಾಗಜೋಗಿ ಮತ್ತು ಬಸವಜೋಗಿ ವಂಶಸ್ಥರು ಮತ್ತು ಗ್ರಾಮಸ್ಥರು ಮತ್ತು ಸರ್ಕಾರದೊಂದಿಗೆ ಸೇವೆ ಮಾಡುತ್ತಾ ಬಂದಿದ್ದಾರೆ. ಪಾಯಸದವರು ಮತ್ತು ಅವರ ಮನೆಯಲ್ಲಿ ನೆಲೆಸಿದ ದೈವವನ್ನು ನೋಡೋಣ ಬನ್ನಿ. ನಮಸ್ತೆ, ನಮ್ಮ ಹೆಸರು ದೇವರಾಜ್ ಅಂತೇಳಿ. ನಾವು ಪಾಯಿಸ್ತ ಕುಟುಂಬದಿಂದ ನಮ್ಮ ತಂದೆ ಹೆಸರು ಗುರುನಾಥಪ್ಪ ಹಾಗೂ ತಂದೆ ಹೆಸರು ದೇವಪ್ಪ ಹಾಗೂ ತಂದೆ ಹೆಸರು ಚಿದಾನಂದಪ್ಪ. ನಾವು ಇವಾಗ 7ನೇತಲ್ಲಿ ಪವಾಡ ಮಾಡ್ತಿರೋದು. ಇದು ನಮ್ಮ ಪಾಯಸ ಅಗ್ನಿಕೊಂಡದ ವಂಶ ಪೂಜೆ. ನಾವು ಫಸ್ಟು ನಮ್ಮದು ಹೊತ್ತಿನ ಮನೆ ಅಂತಾವೆ, ಇದನ್ನು ಹೊತ್ತಿನ ಮನೆ ಅಂತಾವೆ. ಇವಾಗ ಅಮ್ಮ ಇಲ್ಲೇ ಸ್ಥಾಪನೆ ಆಯಿತು. ಇಲ್ಲಿ ಅಲ್ಲಿ ಹೆಂಗೆ ದೇವಸ್ಥಾನಕ್ಕೂ ಬಕ್ಕ ಬರ್ತಾವೆ, ಇಲ್ಲಿ ಕೂಡ ಬರ್ತಿರ್ತವೆ. ಅವು ಏನು ಬೇಡ್ಕೊಂಡಿರ್ತವೆ ಅವೆಲ್ಲ ಕೆಲಸ ಕೂಡ ಆಗಿದೆ. ಇವಾಗ ನಾಗಜೋಗಿ ಬಸವಜೋಗಿ ಅಂತ ವಂಶಸ್ಥರಿದ್ವು. ಅವು ದಿನನಿತ್ಯ ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗ್ತಿದ್ವು. ಒಂದು ಹುಣ್ಣಿಮೆಗೆ ಹೋಗೋಕ್ಕಾಗಲಿಲ್ಲ, ಸುಮಾರು ಮಳೆ ಬಂದು ಹೋಗೋಕ್ಕಾಗಲಿಲ್ಲ. ಹಾಗೆ ಎಲ್ಲ ಮನೆ ಹುಲಿಗೆಮ್ಮ ಉಪನಾಗ ಬಂದು ಇಲ್ಲಿ ಸ್ಥಾಪನೆ ಆಯಿತು ಹುಲಿಗೆಲ್ಲಿ. ಪ್ರತಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ನವರಾತ್ರಿ, ಜಾತ್ರೆ ಸಮಯದಲ್ಲಿ ನಾವೇ ಹೋಗಿ ಅಲ್ಲಿ ನಾವು ಒಂದು 5 ಕುಟುಂಬ ಇದೆ ನಮಗೂ. ಪಾಯಿಸ್ತವೆ, ನಾವು ಎಲ್ಲ ಪಾಯಿಸ್ತವೆ, ದಂಡಿಗೆ, ಬಾಳೆ ದಂಡಿಗೆ ಬಂತಿದ್ದೇವೆ. 5 ಕುಟುಂಬದ ಸೇವೆ ನಾವು ಅಲ್ಲೆಲ್ಲ ಹೋದ್ಮೇಲೆ ನಾವು 5 ಕುಟುಂಬದಾಗ ಹೋದ್ಮೇಲೆ ಪವಾಡ ಎಲ್ಲ ಚಲುವಾಗೋದು. ಈ ಹುಣ್ಣಿಮೆಗೆ 9 ದಿನಕ್ಕೆ ಜಾತ್ರೆ ಆಗುತ್ತೆ. ಅದು ಹಾಗೆ ಜಾತ್ರೆಯಿಂದ ಬಾಳೆ ದಂಡಿಗೆ, ಪಾಯಸ ಅವೆಲ್ಲ ವಿಶೇಷ ಪೂಜೆ. ನಮಗೂ 5 ಮಂತನ ಇದೆ ಸರ್. ಇದೆ 5 ಮಂತನ. ಫಸ್ಟು ಬಾಳೆ ದಂಡಿಗೆವು, ಆಮೇಲೆ ಪಾಯಿಸ್ತವು, ಆಮೇಲೆ ದೇವ ಮನೆಯವು, ಉಮ್ಮನವು, ಎಲ್ಚೆಟ್ಟವು. 5 ಮಂತಿನ ಸೇವೆ ನಾವು ಜಾತ್ರೆಯಲ್ಲಿ ನಿಂತ್ಕೊಂಡು ಎಲ್ಲ ಪವಾಡ ಮಾಡ್ತೀವಿ. ಅದೇ ಅಗ್ನಿಕೊಂಡ ಪಾಯಸ ಅವೆಲ್ಲ ಕಾರ್ಯಕ್ರಮ ಮಾಡೋದು, ಬಾಳೆ ದಂಡಿಗೆ ಪಾಯಸ ಇಬ್ಬರು ಸೇವೆ ನಾವು ಪವಾಡ ಮಾಡ್ತೀವಿ.
ಉಮಯ್ಯನವರು ಮತ್ತು ಎಲ್ ಶೆಟ್ಟಿ ಅವರು ಅವರ ಮನೆಯಲ್ಲಿ ನೆಲೆಸಿದ ದೈವವನ್ನು ನೋಡೋಣ ಬನ್ನಿ. ಈ ಹುಲಿಗೆಮ್ಮ ಬಂದಿರೋದು ಯಲ್ಲಮ್ಮನ ಪ್ರತಿರೂಪನೇ ಈ ಹುಲಿಗೆಮ್ಮ. ಅವಾಗ ನಮ್ಮ ಯಜಮಾನ್ರು ಪ್ರತಿ ಹುಣ್ಣಿಮೆಗೆ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ರಂತೆ. ಒಂದು ಸಾರಿ ಮಳೆ ಬಂದು ಭಾಳ ಅವ್ರಿಗೆ ಹೋಗೋಕೆ ಅನಾನುಕೂಲ ಆಗಿ ಅಲ್ಲಿ ಮಲಪ್ರಭಾ ನದಿ ಬರ್ತಲ್ಲ, ಆ ನದಿ ಈ ಕಡೆ ದಂಡೆಯಲ್ಲಿ ಇದು, ಆ ಕಡೆ ಯಲ್ಲಮ್ಮ. ಹಿಂಗಾಗಿ ಹೋಗೋಕ್ಕಾಗ್ಲಾಗ ರಾತ್ರಿ ಅಲ್ಲೇ ಮಲಗಿದ್ದಾರೆ. ಇವರು ನಡ್ಕೊಂತ ಹೋಗ್ತಾ ಇರ್ತದ ದಣ್ಕೊಂಡು ನಾವು ಮಲಗಿದ್ದಾರೆ. ರಾತ್ರಿ ಬಂದು ಅವ್ರಿಗೆ ಆಗ್ಲಾರ್ದಕ್ಕೆ ಅಂತರ ಇದ್ರೊಳಗೆ ಬಂದು, ನಾನು ಅಲ್ಲೇ ನೆಲೆಸ್ತೀನಿ, ನಿಮ್ಮಲ್ಲೇ ಬಂದು ನೀವು ಇನ್ಮೇಲೆ ಬರೋದು ಬಿಡ್ರಿ, ಅಲ್ಲೇ ನಾನು ನಿಮ್ಗೆ ಶ್ರೀಚಕ್ರ ರೂಪದಲ್ಲಿ ಉದ್ಭವ ಮೂರ್ತಿಯಾಗಿ ಸಿಗ್ತೀನಿ ನಿಮ್ಗೆ ಅಂತಂದೇಳಿ ಇಲ್ಲೇ ಬಂದು ನೆಲೆಸಿದ್ದಾಳಮ್ಮ. ಆವಾಗಲಿಂದಾನೆ ಇಲ್ಲೇನೆ ಪವಾಡಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು. ನಮ್ಮ ಮೂಲ ದೇವ್ರನ್ನೇ ಯಲ್ಲಮ್ಮ. 3 ಕಾರ್ಯಕ್ರಮ ನಡೆಯುತ್ತೆ ವರ್ಷದಲ್ಲಿ. ಒಂದು ಏನಪ್ಪ ಜಾತ್ರೆ, ಮುಖ್ಯವಾಗಿ ಜಾತ್ರೆ ಹೇಳಿ 4 ದಿವಸ ಕಾರ್ಯಕ್ರಮ. 1 ದಿವಸ ಉಚ್ಚಾಯ ಅಂತೇಳಿ, 2ನೇ ದಿವಸ ತೇರು, 3ನೇ ದಿವಸ ಬಾಳೆದಂಡಿಗೆ ಅಂತೇಳಿ, ಆನಂತರ ಪಾಯಸ ಅಗ್ನಿಗೊಂಡ 4ನೇ ದಿವಸ. ಈ ರೀತಿಯಾಗಿ ಮೊದಲಿಂದನೂ ಮಾಡ್ಕೊಂತ ಬಂದಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನಾವು 5 ಜನ ಪೂಜಾರು, ವಂಶ ಪಾರಂಪರ ಪೂಜಾರು. ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಬಾಳೆದಂಡಿಗೆ ಅವರು ಬಾಳೆದಂಡಿಗೆ ಮನೆತನದ ಬಾಳೆದಂಡಿಗೆ ಏರೋದು, ಪಾಯಸದವರು ಪಾಯಸ ತೆಗೆಯೋದು, ಕೊಂಡದವರು ಆಮೇಲೆ ಉಮ್ಮನವರು ಎಲ್ ಶೆಟ್ಟಿಯವರು ಅಂತೇಳಿ ನಾವು ಪಡಗದ ಪೂಜೆ, ಪಾಯಸದ, ಆಮೇಲೆ ಕೊಂಡದ ಪೂಜೆ ಎಲ್ಲ ಮಾಡೋದು ನಾವೇ. ಈ ರೀತಿಯಾಗಿ ನಾವು 5 ಜನ ಪೂಜಾರು ಇದು ಮಾಡ್ತೀವಿ. ಹೆಂಗಪ್ಪ ಅಂದರೆ ಒಲಿದವ್ರಿಗೆ ಎಲ್ಲದನ್ನು ಕೊಡ್ತಾಳೆ. ಯಾವ್ದು ಅನ್ಕೊಂಡು ಹೋಗಿರ್ತಾರೆ ಅದನ್ನೆಲ್ಲ ಇಲ್ಲಿ ಈಗ ಇಷ್ಟೆಲ್ಲ ಜನಸಂಖ್ಯೆ ಬರೋ ಕಾರಣ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತಾ ಇದೆ. ಆ ರೀತಿಯಾಗಿ ಅಮ್ಮನ ಒಂದು ಪವಾಡ ಇದೆ ಇಲ್ಲಿ. ಏನೋ ಅನ್ಕೊಂಡು ಯಾವುದೇ ರೀತಿಯಾದ ಬೇಡಿಕೆ ಅವ್ರದ್ದಿರಲಿ, ಅರಿಕೆ ಇರಲಿ, ಅದನ್ನು ಮಾಡ್ಕೊಂಡು ಇದು ತೀರಿಸ್ತಾಳೆ. ಅದನ್ನಪ್ಪ ಚೆನ್ನಾಗಿ ಅವರು ಅರಿಕೆನ ಮಾಡ್ಕೋಬೇಕಷ್ಟೇ. ಮಾಡ್ಕೊಂಡಪ್ಪ ಎಲ್ಲದು ಸಕ್ಸಸ್ ಆಗ್ತದೆ. ಇಲ್ಲಿ ಹೆಂಗಪ್ಪ ಅಂದರೆ ಪಡ್ಲಿಗೆ ತುಂಬಿಸೋದು ಇಂಪಾರ್ಟೆಂಟ್. ಇಲ್ಲಿ ಬಂದು ಭಕ್ತ ಹೆಂಗಪ್ಪ ಅಂದರೆ ಪಡ್ಲಿಗೆ ತುಂಬಿಸಿ ಜೋಗಮ್ಮನವ್ರಿಗೆ ಊಟ ಮಾಡಿಸಿ ಹೋಗೋದು ಇಲ್ಲಿದು ಉದ್ದೇಶ. ಏನಪ್ಪ ಅಂದರೆ ಅವರು ಏನೋ ಅನ್ಕೊಂಡಿರ್ತಾರೆ, ಅನ್ಕೊಂಡು ಇಲ್ಲಿ ಬಂದು ಅದು ಈಡೇರಿಂದೆ ಇಲ್ಲಿ ಬಂದು ಜೋಗಮ್ಮನವರಿಗೆ ಪಡ್ಲಿಗೆ ತುಂಬಿಸೋದು, ಭೇಟಿ ಮಾಡೋದು ಎಲ್ಲ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಸೋಲೋ ಟ್ರಾವೆಲರ್.